ಈಗ ತಾನೇ ಗೌರವಾನ್ವಿತ ಮುಖ್ಯಮಂತ್ರಿಗಳದು ಉಪಮುಖ್ಯಮಂತ್ರಿಗಳದು ಪತ್ರಿಕಾಗೋಷ್ಠಿಯನ್ನು ನೋಡಿದೆ. ಅದು ನೋಡಿದಾಗ ನನಗನ್ನಿಸ್ತು, ಏನ್ ಕರ್ನಾಟಕ ಸರ್ಕಾರಕ್ಕೆ ಕಾರ್ಡಿಯಕ್ ಅಟ್ಯಾಕ್ ಆಗಿತ್ತು, ಸದ್ಯಕ್ಕೆ ಒಂದು ಸ್ಟಂಟ್ ಅನ್ನು ಹಾಕುವಂತ ಕೆಲಸವನ್ನ ಅವರೇ ಆಪರೇಷನ್ ಅವರ ಮುಖ್ಯಮಂತ್ರಿಗಳ ಮನೆಯ ಒಂದು ಗೃಹದಲ್ಲಿ ಮೈನರ್ ಆಪರೇಷನ್ ಆಗಿದೆ. ಸದ್ಯ ವಾಲ್ ಸ್ಟಂಟ್ ಹಾಕುವಂತ ಕೆಲಸ ಆಗಿದೆ. ಆಫ್ಟರ್ ದಿಸ್ ಸೆಷನ್ ಸದ್ಯಕ್ಕೇನು ವಿಧಾನಸಭಾ ಅಧಿವೇಶನ ಬರ್ತಾ ಇದೆ, ಹಾಗೆ ಟೆಂಪ್ರರಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಂಗೆ ಕಾಣುತ್ತೆ. ಆಮೇಲೆ ಅದು ಸಿಸರಿನ್ ಏನು ಅಂತೇಳಿ ವಿಧಾನಸಭಾ ಅಧಿವೇಶನ ಆದ್ಮೇಲೆ ಈ ರಾಜ್ಯ ಜನರಿಗೆ ಗೊತ್ತಾಗುತ್ತೆ. ಆಮೇಲೆ ಪೇಷಂಟ್ ಬದುಕುತ್ತೋ ಸತ್ತುತ್ತೋ ಸರ್ಕಾರ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಅವ್ರ ಪತ್ರಿಕಾಗೋಷ್ಠಿ ನೋಡಿದಂಗೆ ಆಶ್ಚರ್ಯ ಆಯಿತು. ಅವರ ಪ್ರಕಾರ ಮೊದಲನೇ ಆರೋಪ ಸ್ಥಾನದಲ್ಲಿ ನಿಲ್ಲಿಸಿರೋದು ನಮ್ಮ ಮಾಧ್ಯಮದ ಸ್ನೇಹಿತರನ್ನ, ಎರಡನೇ ಆರೋಪ ಪಟ್ಟಿಯಲ್ಲಿ ನಿಲ್ಲಿಸಿರೋದು ವಿರೋಧ ಪಕ್ಷ ನಮ್ಮನ್ನ. ಅಲ್ಲರಿ, ನಿಮ್ಮ ಜಗಳಕ್ಕೆ ನಮ್ಮ ಮಾಧ್ಯಮ ಅಥವಾ ನಮ್ಮ ವಿರೋಧ ಪಕ್ಷಕ್ಕೆ ಯಾಕೆ ಹೊರೆ ಮಾಡ್ಲಿಕ್ಕೆ ಹೋಗ್ತೀರಿ?